ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೀನಾರಾಜ್ ಚಾನಲ್. ಬುಧವಾರದ ಡೈಲಿ ಬ್ಲಾಗ್ ಜೊತೆಗೆ ನಾನು ಸೋಮವಾರದ ಒಂದು ಸಣ್ಣ ಬರ್ಡೇ ಪಾರ್ಟಿ ಫಂಕ್ಷನ್ ವಿಡಿಯೋ ಸಹ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮ ಏರಿಯಾ ವಾರ್ಡ್ ಅಧ್ಯಕ್ಷೆ ಆಗಿರೋ ಪ್ರೇಮ ಆಂಟಿದು ಬರ್ಡೇ ಇತ್ತು. ಎಲ್ಲ ಒಕ್ಕೂಟ ಹಾಗೂ ಸಂಘಗಳಲ್ಲಿರೋ ಅಂಥ ಲೀಡರ್ ಆಗಿರ್ಬೋದು, ಮೆಂಬರ್ಸ್ ಆಗಿರ್ಬೋದು, ಎಲ್ಲರೂ ಸೇರಿಕೊಂಡು ಒಂದು ಸಣ್ಣ ಬರ್ಡೇ ಪಾರ್ಟಿನ ಅರೇಂಜ್ ಮಾಡಿದ್ವಿ. ನಾನು ಸುನೀತಾ ಕೇಕ್ ತೊಗೊಂಡೋಗೋಣ ಅಂತ ಕೇಕ್ ಪ್ಯಾಲೇಸ್ ಹತ್ರ ಬಂದಿದ್ವಿ. ಹಾಗೆ ಇಲ್ಲಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಒಂದು ಶಾರ್ಟ್ ವಿಡಿಯೋನ ಮಾಡಿಕೊಂಡೆ. ಲಕ್ಷ್ಮೀ ಲೇಔಟಲ್ಲಿರೋ ನಂದಿನಿ ಕೇಕ್ ಪ್ಯಾಲೇಸಲ್ಲಿ ನಾವು ಕೇಕ್ನ ಆರ್ಡ್ರ್ ಕೊಟ್ಟಿದ್ವಿ. ಇಲ್ಲಿ ತುಂಬಾ ಕೇಕ್ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಂಗೆ ನಾವು ಕೇಳಿದಂಥ ಕೇಕ್ನ ಕೇಳಿದ ರೀತಿಲೇ ಮಾಡಿಕೊಡ್ತಾರೆ. ನನಗೆ ಎಂಟ್ರನ್ಸ್ ಸ್ವಾಮಿ ಅಂದರೆ ಸ್ವಲ್ಪ ಇಷ್ಟ. ಆ ಕಾರಣಕ್ಕೆ ನಾನು ಎಂಟ್ರನ್ಸ್ ಸ್ವಾಮಿಯ ಫೋಟೋನ ಅಲ್ಲಿ ಇಟ್ಟಿದ್ರು ಅಂದ್ಬಿಟ್ಟು ಅದನ್ನು ವೀಡಿಯೋನ ಮಾಡಿಕೊಂಡೆ. ಕೇಕು, ನೀರು ಬಾಟ್ಲು, ಜ್ಯೂಸ್ ಬಾಟ್ಲನ್ನೆಲ್ಲ ತೊಗೊಂಡು ನಾನು ಹೊರಟ್ವಿ. ನಾನು ಸುನೀತಾ ಕೇಕ್ನ ತರೋ ಅಷ್ಟೊತ್ತಿಗೆ ಅಮ್ಮ ಮತ್ತು ಅಮ್ಮನ ಫ್ರೆಂಡ್ಸು, ಲೀಡರ್ಗಳು, ಏನು ಸಂಘದ್ದು ಅಥವಾ ಒಕ್ಕೂಟದ ಲೀಡರ್ಗಳಿದ್ದಾರೆ ಅವರೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು. ಡೆಕೋರೇಷನ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಪ್ರೇಮ ಆಂಟಿನ ಕರ್ಕೊಂಬಂದ್ವಿ. ಪ್ರೇಮ ಆಂಟಿ ಬಂದಮೇಲೆ ಅಮ್ಮನಿಗೆ ಆಗಿರ್ಬೋದು ಅಥವಾ ಎಲ್ಲ ಹಿರಿಕರು ಏನಿದ್ದಾರೆ ಅವ್ರಿಗಿಂತ ದೊಡ್ಡವ್ರು ಎಲ್ಲರ ಹತ್ರನೂ ಆಶೀರ್ವಾದನ ತೊಗೊಂಡ್ರು. ಅವ್ರು ಪ್ರತಿ ವರ್ಷ ಅವ್ರ ಬರ್ಡೇಲಾಗಿರ್ಬೋದು, ಏನೇ ಫಂಕ್ಷನ್ ಇರ್ಬೋದು, ಆ ಟೈಮಲ್ಲಿ ಯಾರು ಹಿರಿಕರು ಇರ್ತಾರೆ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರನ ಮಾಡ್ಕೊಂಡು ಆಶೀರ್ವಾದನ ತೊಗೊಳ್ತಾರೆ. ಆಂಟಿ ಬಂದಿದ ತಕ್ಷಣ ಒಬ್ಬೊಬ್ಬರೇ ಎಲ್ಲರೂ ವಿಶ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಮಾತ್ರ ವಿಶ್ ಮಾಡೋದಕ್ಕಿಂತ ಮುಂಚೆ ವೀಡಿಯೋ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ದೆ. ಸೊ ವೀಡಿಯೋ ಮಾಡ್ಕೊಂಡ್ಮೇಲೆ ನಾನು ಹೋಗಿ ವಿಶ್ ಮಾಡಿದೆ. ಒಕ್ಕೂಟನ ತುಂಬ ಚೆನ್ನಾಗೇ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಒಬ್ಬರು ಲೀಡರ್ ಆಗಿ. ಹಾಗೆಯೇ ಎನಿ ಟೈಮ್ ಯಾವಾಗ್ಲೂ ಮೀಟಿಂಗ್ ಅಂತೆ, ಫಂಕ್ಷನ್ ಅಂತೆ ಅಂತ ತುಂಬಾ ಬ್ಯುಸಿ ಆಗಿರ್ತಾರೆ. ಕೆಲವೊಂದು ಸತಿ ಕೇಳಿದ್ದೀನಿ, ಅಕ್ಕ ಯಾವ ರೀತಿ ಇದನ್ನೆಲ್ಲ ಮೇಂಟೈನ್ ಮಾಡ್ತೀರಾ, ಹೆಂಗೆ ಮಾಡೋಕ್ಕೆ ಸಾಧ್ಯ, ಬೇಜಾರು ಅನ್ಸಲ್ವಾ, ಮಲ್ಕೋಬೇಕು, ರೆಸ್ಟ್ ಮಾಡಬೇಕು ಅನ್ಸಲ್ವಾ ಅಂತ. ನಮ್ಮ ಏರಿಯಾದಲ್ಲಿರೋವಂಥ ವಾರ್ಡ್ ಅಧ್ಯಕ್ಷರಾಗಿರ್ಬೋದು, ಲೀಡರ್ಗಳಾಗಿರ್ಬೋದು, ಎಲ್ಲರೂ ಬಂದು ಆಂಟಿಗೆ ಸನ್ಮಾನ ಮಾಡಿ ಅವ್ರಿಗೆ ವಿಶಸ್ನ ತಿಳಿಸಿ ಬರ್ಡೇ ಪಾರ್ಟಿನ ತುಂಬ ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಮೊದಲು ಎಲ್ಲರೂ ಅವ್ರಿಗೆ ಹಾರ ಮತ್ತು ಶಾಲು ಏನು ಉಡುಗೊರೆ ತಂದಿದ್ದಾರೋ ಅದನ್ನೆಲ್ಲ ಒಬ್ಬೊಬ್ಬರೇ ಆಗಿ ಬಂದು ಕೊಡ್ತಾ ಇದ್ದರು. ನಮ್ಮ ಏರಿಯಾದಲ್ಲಿರೋ ವಾರ್ಡ್ ಅಧ್ಯಕ್ಷರಾಗಿರೋ ಪುಟ್ಟಣ್ಣ ಅವ್ರಿಗಂತೂ ಒಂದೆರಡು ಮಾತು ಆಡಿದ್ರೇ ಸಮಾಧಾನ. ಅವರು ಒಂದೆರಡು ಮಾತನ್ನ ಹಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ನೋಡ್ರಿ ಇಬ್ರು. ಹಾರ, ಶಾಲು ಅಂತ ಪ್ರೀತಿಯಿಂದ ಅವರು ಏನೇನೆಲ್ಲ ಉಡುಗೊರೆನ ತಂದಿದ್ರು ಅದನ್ನೆಲ್ಲ ಆಂಟಿಗೆ ಕೊಟ್ಟು ವಿಶ್ ಮಾಡಿ, ಹಾಗೆ ಪುಟ್ಟಣ್ಣ ಅವರು ಸಹ ಒಂದೆರಡು ಮಾತನ್ನ ಹಾಡಿದ್ರು. ವಿಶ್ನ ಮಾಡಿ ನಿಮ್ಮ ಫ್ಯಾಮಿಲಿ ಹೀಗೆ ಚೆನ್ನಾಗಿರಲಿ ಅಂತ ಹಾರೈಸಿದ್ರು. ನಂತರ ಲಾಸ್ಟಲ್ಲಿ ಕೇಕ್ ಕಟ್ಟಿಂಗ್ನ ಇಟ್ಕೊಂಡು ಎಲ್ಲರೂ ಫೋಟೋನ ತೆಗೆಸ್ಕೊಳ್ತಾ ಕೇಕ್ ಕಟ್ ಮಾಡಿ ಆಂಟಿಗೆ ತಿನ್ನಿಸಿ, ಹಾಗೆ ಅವರು ತಿನ್ನಿಸ್ಕೊಳ್ತಾ ಲಾಸ್ಟಲ್ಲಿ ಆಂಟಿ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದರು. ಎಲ್ಲರೂ ಊಟನ ಮುಗಿಸ್ಕೊಂಡ್ರು. ಚಿಕ್ಕದಾಗಿ ಒಂದು ಖುಷಿಯಾಗಿ ಎಲ್ಲರೂ ಎಂಜಾಯ್ ಮಾಡ್ತಾ ಒಂದು ಬರ್ಡೇ ಪಾರ್ಟಿನ ಮುಗಿಸ್ಕೊಂಡ್ವಿ. ಟಿಫನ್ಗಂತ ಆಲೂಗೆಡ್ಡೆ ಸಾಗು ಹಾಗೆ ಪೂರಿನ ಮಾಡಿಕೊಂಡೆ. ತುಂಬ ದಿನ ಆಗಿತ್ತು ನಾನು ಪೂರಿನ ಮಾಡಿಕೊಂಡು, ಏಕೆಂದರೆ ಅಂಕಿತಾಗೆ ಕೆಮ್ಮಿತ್ತು ಅಂದ್ಬಿಟ್ಟು ನಾನು ಇತ್ತೀಚೆಗೆ ಪೂರಿನೇ ಮಾಡ್ಕೊಂಡಿರಲಿಲ್ಲ. ಆಲೂಗೆಡ್ಡೆ ಸಾಗು ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೇನಾದರೂ ವೀಡಿಯೋಸ್ ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ. ಮುಂದೆ ಬರೋವಂಥ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವತ್ತು ನನಗೆ ಸ್ವಲ್ಪ ಜಾಸ್ತಿ ಕೆಲಸ ಇದೆ ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆ ಬೇಗ ಟಿಫನ್ನ ಮಾಡಿಕೊಂಡು ರಾತ್ರಿಗೆ ಬೇಕಾಗಿರೋ ಅಡುಗೆನೂ ಸಹ ನಾನು ಬೆಳಗ್ಗೆನೇ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ರಾತ್ರಿ ಊಟಕ್ಕೆ ಮತ್ತು ಮಧ್ಯಾಹ್ನದ ಊಟಕ್ಕೆ ಅಂತ ಮಸಪ್ಪಿನ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಸಪ್ಪಿನ ಸಾಂಬಾರನ್ನ ಬೇಯಿಸಿ ಮಾಡ್ಕೊಳ್ತೀನಿ, ಮಸ್ತಿ ಮಾಡ್ಕೊಳ್ಳೋದಿಲ್ಲ. ನಮ್ಮನೇಲಿ ಮಸ್ಬಿಟ್ಟು ಮಸಪ್ಪಿನ ಸಾಂಬಾರನ್ನ ಮಾಡಿದ್ರೆ ಯಾರೂ ತಿನ್ನೋದಿಲ್ಲ. ಆ ಕಾರಣಕ್ಕೆ ಸೊಪ್ಪನ್ನ ನಾನು ಸೋಸಿ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಸ್ವಲ್ಪ ತೊಗರಿಬೇಳೆ ಹಾಗೆ ಬೇಯೋದಕ್ಕೆ ಸೊಪ್ಪನ್ನ ಹಾಕ್ಕೊಂಡು ಈರುಳ್ಳಿ, ಟೊಮೊಟೊ ಒಂದು 3ರಿಂದ 4 ಈರುಳ್ಳಿನ ತೊಗೊಂಡಿದ್ದೀನಿ, ಒಂದು 3 ಟೊಮೊಟೊನ ತೊಗೊಂಡಿದ್ದೀನಿ, 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 4ರಿಂದ 5 ಹಸಿಮೆಣ್ಸಿಕಾಯಿನೂ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಕೂಗಿಸ್ಕೊಳ್ತೀನಿ ಒಂದು ವಿಷಲು. ಎಲ್ಲನೂ ಕೂಗಿಸ್ಕೊಂಡಾದ್ಮೇಲೆ ಟೊಮೊಟೊ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಏನಿದೆ ಅದನ್ನೆಲ್ಲ ಮೇಲ್ಗಡೆ ಹಾಗೆ ಎತ್ಕೊಂಡು ನಾನು ರುಬ್ಕೊಳ್ತೀನಿ. ರುಬ್ಕೊಳ್ಳುವಾಗ ನಾನು ಸ್ವಲ್ಪ ಫಸ್ಟೇ ಕಾಯಿನ ರುಬ್ಕೊಂಡಿರ್ತೀನಿ. ಕಾಯಿ ರುಬ್ಕೊಂಡಾದ್ಮೇಲೆ ಕಾಯಿ ಜೊತೆಗೆ ಇದನ್ನೆಲ್ಲ ಹಾಕ್ಕೊಂಡು ನಾನು ರುಬ್ಕೊಳ್ತೀನಿ. ಯಾಕಂದರೆ ಇದ್ರ ಜೊತೆಗೆ ಕಾಯಿನ ಹಾಕ್ಕೊಂಡ್ರೆ ಕಾಯಿ ನೀಟಾಗಿ ರುಬ್ಗಾಗೋದಿಲ್ಲ.
ಅದಕ್ಕೆ ನಾನು ಫಸ್ಟು ಸಪ್ರೇಟಾಗಿ ಕಾಯಿನ ರುಬ್ಕೊಂಡು ಆಮೇಲೆ ನಾನು ಬೆಂದಿರೋ ಅಂಥ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿನೆಲ್ಲ ಹಾಕ್ಕೊಂಡು ರುಬ್ಕೊಳ್ತೀನಿ. ಇದಕ್ಕೆ ರುಬ್ಕೊಳ್ಳುವಾಗ ನೀವು ಸ್ವಲ್ಪ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಸಾಂಬಾರು. ಯಾಕಂದರೆ ಹಾಕ್ಕೊಳ್ಬೋದು ಜೀರಿಗೆನ. ನಾನು ಸ್ವಲ್ಪ ಸೊಪ್ಪನ್ನ ಜಾಸ್ತಿ ತಂದಿದ್ದೆ ಅಂದ್ಬಿಟ್ಟು ಸ್ವಲ್ಪ ಸೊಪ್ಪನ್ನ ಎತ್ತಿಟ್ಕೊತಾ ಇದ್ದೀನಿ ಒಂದು ಬಟ್ಲಿಗೆ. ಅಂದರೆ ಊಟಕ್ಕೆ ತಿನ್ನುವಾಗ ನಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸೊಪ್ಪನ್ನ ಸಹ ನಾನು ಒಂದು ಸೌಟಷ್ಟು ಎತ್ತಿಟ್ಕೊತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಎಲ್ಲ ರುಬ್ಕೊಂಡಾದ್ಮೇಲೆ ನಾನು ಲಾಸ್ಟಲ್ಲಿ ಸೊಪ್ಪನ್ನ ಹಾಕ್ಕೊಂಡು ಒಂದೇ ಒಂದು ರೌಂಡಷ್ಟು ರುಬ್ಕೊಳ್ತೀನಿ. ಒಗ್ಗರಣೆಗೆ 1 ಸ್ಪೂನ್ ತುಪ್ಪ ಮತ್ತು 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಸ್ವಲ್ಪ 1-2 ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 10-20 ಎಲೆ ಕರಿಬೇವನ್ನ ಸಹ ಹಾಕ್ಕೊಂಡಿದ್ದೀನಿ. ಕರಿಬೇವು ತುಂಬಾ ಕಣ್ಣಿಗೆ ಒಳ್ಳೆಯದು, ಆ ಕಾರಣಕ್ಕೆ ನಾನು ಕರಿಬೇವನ್ನು ಸಹ ಜಾಸ್ತಿನೇ ಹಾಕ್ಕೊಳ್ತೀನಿ. ಒಗ್ಗರಣೆ ಎಲ್ಲ ಮಾಡ್ಕೊಂಡಾದಮೇಲೆ ನಾನು ರುಬ್ಬಿರೋ ಅಂಥ ಸೊಪ್ಪು ಮತ್ತು ರುಬ್ಬಿರೋ ಅಂಥ ಈರುಳ್ಳಿ ಟೊಮೊಟೊ ಪೇಸ್ಟ್ನೆಲ್ಲ ನಾನು ಅದರೊಳಗಡೆ ಹಾಕ್ಕೊಂಡು 1-2 ಕುದಿ ಬರೋವರೆಗೂ ಕುದಿಸ್ಕೊತೀನಿ ನೀಟಾಗೆ. ಬಿಸಿರೋವಂಥ ಮೆಣಸಿನ್ಕಾಯಿ ಜೊತೆಗೆ ನಾನು 1 ಸ್ಪೂನ್ ಸಾಂಬಾರು ಪುಡಿ ಸಹ ಖಾರಕ್ಕೆ ಹಾಕ್ಕೊಳ್ತೀನಿ. ರುಬ್ಬುವಾಗ ನಾನು ಖಾರದ ಪುಡಿನ ಹಾಕ್ಕೊಂಡು ರುಬ್ಕೋತಾ ಇದ್ದೆ, ಇವತ್ತು ನಾನು ಮರ್ತೋದೆ. ಕಾರಣಕ್ಕೆ ನಾನು ಸಾಂಬಾರನ್ನ ಕುದಿಸುವಾಗಲೇ 1 ಸ್ಪೂನ್ ಸಾಂಬಾರು ಪುಡಿನ ಸಹ ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಸೊಪ್ಪನ್ನ ಬೇಯಿಸುವಾಗ ನಾನು ಉಪ್ಪು ಹಾಕ್ಕೊಂಡಿರೋದಿಲ್ಲ. ಸಾಂಬಾರನ್ನ ಕುದಿಯೋಕ್ಕಿಟ್ಟಾಗ ನನಗೆ ಎಷ್ಟು ರುಚಿಗೆ ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ 2-3 ಕುದಿನ ಕುದಿಸ್ಕೊಳ್ಳೋದ್ರಿಂದ ಸಾಂಬಾರು ರೆಡಿ ಆಗುತ್ತೆ. ಆದಷ್ಟು ರಾತ್ರಿ ಹೊತ್ತೇ ಸಾಂಬಾರನ್ನ ಮಾಡ್ಕೊಳ್ಳೋದು. ಮಧ್ಯಾಹ್ನ ನಾನು ಒಬ್ಬಳೇ ಊಟಕ್ಕಿರೋದ್ರಿಂದ ನಾನು ಬೆಳಗ್ಗೆ ಮಾಡಿದಂಥ ಟಿಫನ್ನೇ ಮಧ್ಯಾಹ್ನ ತಿನ್ಕೊತೀನಿ. ಅಮ್ಮ ಮನೆಗೆ ದೇವ್ರನ್ನ ಕರೆಸ್ತಾ ಇದ್ರು. ಅಂದರೆ ನಮ್ಮ ಮನೆ ಹತ್ರ ಇರೋ ಗ್ರಾಮ ದೇವರತ್ತೆನ ಮನೆ ಹತ್ರ ಯಾರೋ ಕರೆಸ್ತಾ ಇದ್ರಂತೆ. ಹಾಗೆ ನಾವು ಸ್ವಲ್ಪ ಹೊತ್ತು ಮನೇಲಿ ಕೂರಿಸೋಣ ಅಂತ ಅಂದ್ಬಿಟ್ಟು ಅಮ್ಮ ಅದಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಅದಕ್ಕೆ ನಾನು ಇವತ್ತು ಮಧ್ಯಾಹ್ನನೇ ಅಡುಗೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ನಾವು ದೇವ್ರು ಬಂದಾಗ ಅವಾಗ ನಮ್ಗೆ ಸಂಜೆ ಅಡುಗೆ ಮಾಡ್ಕೊಳ್ಳೋಕೆ ಮನಸ್ಸೇ ಇರೋದಿಲ್ಲ. ಅದಕ್ಕೆ ನಾನು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಅಮ್ಮ ದೇವ್ರಿಗೆ ಅಂತ ನೈವೇದ್ಯಕ್ಕೆ ಸ್ವಲ್ಪ ಪ್ರಸಾದನ ಮಾಡ್ಕೊಳ್ತಾಯಿದ್ರು. ಅಮ್ಮನ ಜೊತೆಗೆ ಪಕ್ಕದ ಮನೆ ಆಂಟಿನೂ ಸ್ವಲ್ಪ ಬಂದು ಸಹಾಯ ಮಾಡಿಕೊಟ್ರು. ಕೂರ್ಸೋದಕ್ಕಂತ ರಂಗೋಲಿ ಎಲ್ಲ ಆಚೆ ಬಿಟ್ಟು ಜೊತೆಗೆ ಹಾಗೆ ಒಳಗಡೆನೂ ಸ್ವಲ್ಪ ಅಮ್ಮ ಚಾಪೆ ಎಲ್ಲ ಹಾಸಿ ಮಡ್ಲಕ್ಕಿಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ದೇವರು ನಾವು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬಂತು. ಇವತ್ತಿನ ನನ್ನ ಡೈಲಿ ಬ್ಲಾಗ್ಸ್ ಈ ರೀತಿ ಇತ್ತು. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ದ ನೆಕ್ಸ್ಟ್ ಬ್ಲಾಗ್.